ॐ शुक्लां ब्रह्मविचारसारपरमां आद्यां जगद्व्यापिनीं वीणापुस्तकधारिणीमभयदां जाड्यान्धकारापहां हस्ते स्फाटिकमालिकां विदधतीं पद्मासने संस्थितां वन्दे तां परमेश्वरीं भगवतीं बुद्धिप्रदां शारदाम्। ॐ शान्ति शान्ति शान्तिः। ನಾವು ನಿನ್ನೆ ವ್ಯಾಕರಣದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ವಿ. ಇವಾಗ ಪಾಣಿನಿಯ ಮಹರ್ಷಿ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಪಾಣಿನಿ ಮಹರ್ಷಿಗೆ ಏನು ವ್ಯಾಕರಣದ ಸೂತ್ರಗಳ ರಚನೆ ಮಾಡೋದಕ್ಕೆ ಬೇಸಿಕ್ ಕೋಡ್ ಲ್ಯಾಂಗ್ವೇಜ್, ಬೇಸಿಕ್ ಆಲ್ಫಾಬೆಟ್ಸ್ ಬೇಕಾಗಿತ್ತೋ ಅದು ಡಮರುವಿಂದ ಸಿಕ್ಬಿಡ್ತು. ಆ ಸಿಕ್ಕಿರೋದು ಏನು ಅನ್ನೋದು ಈಗ ಸ್ಟಾರ್ಟಿಂಗಲ್ಲೇ ಒಂದು ಮಂಗಳಾಚರಣೆ ಅಂತವರ ಸ್ಟಾರ್ಟಿಂಗಲ್ಲಿ ಆ ಸೂತ್ರಗಳ ಬಗ್ಗೆನೇ ಬರುತ್ತೆ. ನತ್ವಾ ಸರಸ್ವತಿ ದೇವಿ ಅಂತ ಫಸ್ಟ್ ಪೇಜಲ್ಲಿದೆ ನೋಡಿ. ಅಲ್ಲಿ ಅದು ಈ ವರದರಾಜಾಚಾರ್ಯರು ಮಾಡಿರುವಂಥ ಮಂಗಳಾಚರಣೆ. ಇವಾಗ ಅಷ್ಟಾಧ್ಯಾಯಿ ಅಂದರೆ ಈ ಪುಸ್ತಕಗಳು ತಗೊಳ್ಳಿ ನೋಡಿ, 4,000 ಸೂತ್ರಗಳಿರ್ತವೆ. ಹಿಂದ್ಗಡೆ ಒಂದು 2 ಕೋಟಿ ಮೀನು ಒಂದು ತಗೊಂಡು ನೋಡಿ. ಇದು ಅಷ್ಟಾಧ್ಯಾಯಿ. ಪಾಣಿನಿ ಅವರು ರಚನೆ ಮಾಡಿದ 4,000 ಸೂತ್ರಗಳು ಮೇಯ್ನು ಪುಸ್ತಕ ಆಗಿರುತ್ತೆ. ಅದರಿಂದ ಇವರು ವರದರಾಜಾಚಾರ್ಯರು 1,272 ಸೂತ್ರಗಳಿಗೆ ಶಾರ್ಟ್ಕಟ್ ಮಾಡಿದ್ದಾರೆ. ನಾವಿವಾಗ ಶಾರ್ಟ್ಕಟ್ ರೀತಿಯಲ್ಲೇ ಹೋಗ್ತಾ ಇರೋದು. ಇದರಲ್ಲಿ ಫಸ್ಟ್ ವರದರಾಜಾಚಾರ್ಯರು ಮಂಗಳಾಚರಣೆ ಮಾಡ್ತಾರೆ. ಲಘು ಪುಸ್ತಕದಲ್ಲಿದೆ ಇದು ಮಂತ್ರ ಶ್ಲೋಕ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಪುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀಂ ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಪುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀಂ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಪುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀಂ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಪುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀಂ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಪುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀಂ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಪುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀಂ. ಇದರದ್ದು ಆ ಶ್ಲೋಕದ ಮೇಲೇ ಟಿಪ್ಪಣಿ ನಂಬರ್ 1ನೇ ನಂಬರ್ ಟಿಪ್ಪಣಿ ನಂಬರ್ ಬರೆದವ್ರೆ. ಶ್ಲೋಕದ ಮೇಲೆ ನತ್ವ ಮೇಲೆ ಇದೆ ಕಾಣಿಸ್ತಾ. ಆ ಕೆಳಗಡೆ ಲೈನ್ ಕೆಳಗಡೆ ಟಿಪ್ಪಣಿದು ಅಹಂ ವರದರಾಜಾಚಾರ್ಯ ಸಿಗ್ತಾ. ಅದು ಶ್ಲೋಕದ ಅನ್ವಯ ಕೆಳಗಡೆ ಕೊಟ್ಟಿದ್ದಾರೆ ಡೈರೆಕ್ಟಾಗಿ. ಅಹಂ ವರದರಾಜಾಚಾರ್ಯ, ನಾನು ವರದರಾಜಾಚಾರ್ಯನು, ನಾನು ಶುದ್ಧಾಂ ದೋಷರಹಿತಾಂ ಪುಣ್ಯಾಂ ಪ್ರಶಸ್ತ ಗುಣಯುಕ್ತಾಂ
ಸರಸ್ವತೀಂ ದೇವೀಂ ವಾಗ್ದೇವತಾಂ ನತ್ವಾ ನಮಸ್ಕೃತ್ಯ ಪಾಣಿನೀಯ ಪ್ರವೇಶಾಯ ಬಾಲಾನಾಂ ಪಾಣಿನೀಯ ವ್ಯಾಕರಣಶಾಸ್ತ್ರೇ ಪ್ರವೇಶಾರ್ಥಂ ಲಘ್ವೀ ಚ ಅಸೌ ಸಿದ್ಧಾಂತ ಕೌಮುದೀಂ ತಾಂ ಕರೋಮಿ ಇತಿ ಅನ್ವಯಃ. ಅಹಂ ವರದರಾಜಾಚಾರ್ಯ, ನಾನು ವರದರಾಜಾಚಾರ್ಯ ಎಂಬ ನಾನು ಸರಸ್ವತಿ ದೇವಿಗೆ ನಮಸ್ಕಾರ ಮಾಡಿಕೊಂಡು, ಆ ಸರಸ್ವತಿ ದೇವಿ ಯಾವ ಥರ ಅಂದರೆ ಮಿಕ್ಕಿದ್ದೆಲ್ಲ ವಿಶೇಷಣಗಳು. ಶುದ್ಧಾಂ ಅಂದರೆ ಏನಂದರೆ ಅದರ ಪಕ್ಕದಲ್ಲೇ ಅದರ ಮೀನಿಂಗು ದೋಷರಹಿತಾಂ, ದೋಷಗಳಿಲ್ಲದೇ ಇರೋವಂಥ ಶುದ್ಧ ಸ್ವರೂಪ, ಶುದ್ಧ ಸತ್ವ ಪ್ರಧಾನ ಇರುವಂಥ ಸ್ವರೂಪ ಅಂತ. ಗುಣ್ಯಾಂ ಅಂದರೆ ಪ್ರಶಸ್ತ ಗುಣಯುಕ್ತಾಂ, ಸ್ತುತಿಗೆ ಯೋಗ್ಯವಾದಂಥ ಗುಣಗಳಿರುವಂಥ ದೇವಿ ಅಂತ. ಮತ್ತು ಸರಸ್ವತೀ ದೇವಿ ಅಂದರೆ ಯಾರು ಸರಸ್ವತಿ ಅಂದರೆ ಮುಖ್ಯವಾಗಿ ವಾಗ್ದೇವತಾಂ, ವಾಕ್ಯನ ದೇವತಾ ಸರಸ್ವತಿ ದೇವಿ. ನತ್ವ ಅಂದರೆ ನಮಸ್ಕೃತ್ಯ, ನಮಸ್ಕಾರ ಮಾಡಿ ಅವರಿಗೆ ಪಾಣಿನೀಯ ಪ್ರವೇಶಾಯ ಅಂದರೆ ಪಾಣಿನಿದು ಮೇಯ್ನು 4000 ಸೂತ್ರಗಳ ಮೇಯ್ನ್ ಪುಸ್ತಕ ಏನಿದೆಯೋ ಅದಕ್ಕೆ ಇದು ಎಂಟ್ರೆನ್ಸ್ ಎಕ್ಸಾಮ್ ಇದ್ದಂಗೆ, ಪ್ರಿಲಿಮಿನರಿ ಪುಸ್ತಕ ಇದು. ಪಾಣಿನೀಯ ಪ್ರವೇಶಾಯ ಬಾಲಾನಾಂ, ಬಾಲಕರಿಗೆ, ಬಾಲಕರಂದರೆ ಏನು ಸ್ತನ್ಯಪಾನ ಮಾಡುವಂಥ ಬಾಲಕರಲ್ಲ. ಇಲ್ಲಿ ಅಮರಕೋಶನ ಓದಿರೋಂಥವರು, ಸ್ವಲ್ಪ ತರ್ಕಶಾಸ್ತ್ರನ ಕೂಡ ಜ್ಞಾನ ಇಟ್ಕೊಂಡಿರೋವಂಥವ್ರು, ಅಂಥವ್ರನ್ನ ಇಲ್ಲಿ ಬಾಲಕರು ಅಂತ ಇಲ್ಲಿ ಅರ್ಥ. ಯಾಕಂದರೆ ಈಗ ತಾನೇ ಹುಟ್ಟಿರೋ ಮಕ್ಕಳು ಓದೋಕ್ಕಾಗೋದಿಲ್ವಲ್ಲ, ಇದಕ್ಕೆ ಸ್ಪೆಷಲಾಗಿ ಯೋಗ್ಯತೆ ಬೇಕಲ್ಲ. ಪಾಣಿನೀಯ ವ್ಯಾಕರಣಶಾಸ್ತ್ರ, ಪಾಣಿನೀಯ ವ್ಯಾಕರಣಶಾಸ್ತ್ರದಲ್ಲಿ ಪ್ರವೇಶಾರ್ಥಂ, ಪ್ರವೇಶ ಮಾಡಿಸೋದಕ್ಕೆ ಈ ಲಘು ಸಿದ್ಧಾಂತ ಕೌಮುದಿಯನ್ನು, ಅದರದ್ದು ಸಮಾಸ ವಿಚ್ಛೇದ ಕೂಡ ಮಾಡಿದ್ದಾರೆ. ಲಘು ಸಿದ್ಧಾಂತ ಕೌಮುದಿ 3 ಪದಗಳು ಸೇರಿ ಒಂದು ಪದ ಆಗಿದೆ, ಕಾಂಪೌಂಡ್ ವರ್ಡ್ ಅಂತ ಇದನ್ನು. ಒಂದಕ್ಕಿಂತ ಹೆಚ್ಚು ಪದಗಳನ್ನು ಸೇರಿ ಒಂದು ಪದ ಆದರೆ ಅದನ್ನು ಕಾಂಪೌಂಡ್ ವರ್ಡ್ ಅಂತಾರೆ. ಅದನ್ನು ಬ್ರೇಕ್ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕಾಗುತ್ತೆ. ಲಘ್ವೀ ಚ ಅಸೌ ಸಿದ್ಧಾಂತ ಕೌಮುದಿ ಲಘು ಸಿದ್ಧಾಂತ ಕೌಮುದಿ. ಲಘ್ವಿ ಅಂದರೆ ತುಂಬ ಸಣ್ಣದು, ಶಾರ್ಟು ಅಂದ್ಬಿಟ್ಟು. ಸಿದ್ಧಾಂತ ಕೌಮುದಿ ಅಂದ್ರೆ ಇದರಲ್ಲಿರೋ ವ್ಯಾಕರಣ ಸಿದ್ಧಾಂತ ಕೌಮುದಿ ಎಷ್ಟು ಹುಣ್ಣಿಮೆಯ ದಿವಸ ರಾತ್ರಿ ದಿವಸ ಲಿಲ್ಲಿ, ವಾಟರ್ ಲಿಲ್ಲಿ ಅಂತಾರೆ. ಆ ಕೌಮುದಿಯನ್ನು ನೋಡಿದ್ರೇ ದರ್ಶನ ಮಾತ್ರದಲ್ಲೇ ತುಂಬ ಆಹ್ಲಾದಕರವಾದಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಅಂತ. ಬಟ್ ಸ್ತುತಿ ಅರ್ಥ ಅಷ್ಟೇ ಇದು ಲಘ್ವಿ ಅಂತ. ಇಂಟ್ರೆಸ್ಟ್ ಇರೋರ್ಗೆ ಹಂಗೆ ಅನಿಸುತ್ತೆ. ಇಲ್ಲಿ ಮಿಕ್ಕಿದವ್ರಿಗೆ ವ್ಯಾಕರಣದಿಂದ ಹೆದರ್ಕೊಂಡು ಓಡೋಗ್ಬಿಡ್ತಾರೆ, ಮ್ಯಾಥಮೆಟಿಕ್ಸ್ ಥರ ಅನಿಸ್ತಾ ಇರುತ್ತೆ ಅವರಿಗೆ ವ್ಯಾಕರಣ. ಇಂಟ್ರೆಸ್ಟ್ ಇರೋರಿಗೆ ನಿಜವಾಗ್ಲೂ ಈ ಲಘು ಸಿದ್ಧಾಂತ ಕೌಮುದಿ ಅಷ್ಟು ಇಂಟ್ರೆಸ್ಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಅಂಥ ಒಂದು ಲಘು ಸಿದ್ಧಾಂತ ಕೌಮುದಿಯನ್ನು ತಾಂ ಕರೋಮಿ ಅಂಥದ್ದೊಂದು ಪುಸ್ತಕನ ರಚನೆ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟಿದ್ದನ್ನು ಮಂಗಳಾಚರಣೆ ಮಾಡ್ತಾರೆ. ಇದರಲ್ಲಿ ಮಂಗಳಾಚರಣೆಯಲ್ಲಿ ಒಂದು ನಮಸ್ಕಾರಾತ್ಮಕ, ವಸ್ತು ನಿರ್ದೇಶಾತ್ಮಕ, ಈ ಥರ 2 ಪ್ರಕಾರದಲ್ಲಿರುತ್ತೆ. ಆಶೀರ್ವಾದಾತ್ಮಕ ಅಂತ. ಇದು ವಸ್ತು ನಿರ್ದೇಶಾತ್ಮಕ ಮತ್ತು ನಮಸ್ಕಾರಾತ್ಮಕ. ಇಲ್ಲಿ ನಮಸ್ಕಾರನೂ ಮಾಡ್ತಾ ಇದ್ದಾರೆ. ವಸ್ತು ಅಂದರೆ ಏನು ವಿಷಯದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವೋ ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಕೊಟ್ಬಿಟ್ಟಿದ್ದಾರೆ. ನಮಸ್ಕಾರಾತ್ಮಕ ಪ್ಲಸ್ ವಸ್ತು ನಿರ್ದೇಶಾತ್ಮಕವಾದಂತಹ ಮಂಗಳಾಚರಣೆ. ಇನ್ನೊಂದು ಆಶೀರ್ವಾದಾತ್ಮಕವಾದಂಥ ಮಂಗಳಾಚರಣೆ ಇರುತ್ತೆ. ಅದರಲ್ಲಿ ಕೇವಲ ಆಶೀರ್ವಾದ, ಶಿಷ್ಯನಿಗೋ ಭಕ್ತರಿಗೋ ಆಶೀರ್ವಾದ ಮಾಡೋ ಥರ ಇರುತ್ತೆ ಮಂಗಳಾಚರಣೆ. ಈ ಥರ ಈಗಿದು ಸ್ಟಾರ್ಟ್ ಆಗುತ್ತೆ. ಮೊದಲನೇ ಚಾಪ್ಟರು ಸಂಜ್ಞಾ ಪ್ರಕರಣ ಅಂತ. ಅಥ ಸಂಜ್ಞಾ ಪ್ರಕರಣಂ, ಅಥ ಸಂಜ್ಞಾ ಪ್ರಕರಣಂ. ಅಥ ಅನ್ನೋ ಶಬ್ದಕ್ಕೆ ಕೂಡ 4 ಅರ್ಥಗಳು ಬರೆದಿರ್ತವೆ, ಬರ್ಕೊಳ್ಳಿ. ಒಂದರ್ಥ ಆನಂತರ್ಯಂ, ಆನಂತರ್ಯಂ. ಎರಡನೇ ಅರ್ಥ ಅಧಿಕಾರ. ಮೂರನೇ ಅರ್ಥ ಮಂಗಳಂ. ನಾಲ್ಕನೇದು ಪ್ರಕೃತೋಪೇಕ್ಷ. ಪೂರ್ವ ಪ್ರಕೃತೋಪೇಕ್ಷ. ಇನ್ನೊಂದ್ಸತಿ ಹೇಳ್ತೀನಿ, 4 ಅರ್ಥಗಳತಕ್ಕೆ. ಒಂದು ಆನಂತರ್ಯ, ಇನ್ನೊಂದು ಅಧಿಕಾರ,
ಮೂರನೇದು ಮಂಗಳಂ, ನಾಲ್ಕನೇದು ಪೂರ್ವ ಪ್ರಕೃತೋಪೇಕ್ಷ. ಪೂರ್ವ ಪ್ರಕೃತೋಪೇಕ್ಷ. ನಾಲ್ಕು ಪ್ರಕಾರದ ಅರ್ಥ. ಆನಂತರ್ಯಂ ಅಂದರೆ ಯಾವುದೋ ಒಂದು ಟಾಪಿಕ್ ಬಗ್ಗೆ ಹೇಳಿಬಿಟ್ಟು ಇನ್ನೊಂದು ಟಾಪಿಕನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಗ ಅಥಾತೋ ಬ್ರಹ್ಮ ಜಿಜ್ಞಾಸಃ. ಈಗೆಲ್ಲ ಬ್ರಹ್ಮಚಾರಿ ಆದವನ್ನೆಲ್ಲ ಕರ್ಮಕಾಂಡ ಪಾರ್ಟು ವೇದದ್ದು ಎಲ್ಲ ತಿಳ್ಕೊಂಬಿಟ್ಟಿದ್ದಾನೆ. ಸ್ವಲ್ಪ ಮೋಕ್ಷ ಪುರುಷಾರ್ಥದ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಂಬಿಟ್ಟಿದ್ದಾನೆ. ಅವನಿಗೆ ಗೃಹಸ್ಥದ ಆಶ್ರಮದ ಕಡೆ ಹೋಗೋಂಗಿದ್ರೆ ಅಲ್ಲೇ ಕನ್ವೊಕೇಶನ್ ಸರ್ಟಿಫಿಕೇಟ್ ತಗೊಂಡು ಮನೆಗೆ ವಾಪಸ್ ಹೋಗ್ಬಿಡ್ತಾನೆ. ಇಲ್ಲ ಅವನಿಗೆ ವಿವೇಕ ಸ್ವಲ್ಪ ಸ್ಟ್ರಾಂಗಾಗಿ ವೈರಾಗಿ ಹೆಚ್ಚಿತ್ತಂದ್ರೆಗೇನ ಅವನು ಮೋಕ್ಷ ಸಲುವಾಗಿ ಪ್ರಯತ್ನ ಮಾಡಬೇಕು ಅಂದ್ಕೊಂಡಾಗ ಆವಾಗ ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಸೂತ್ರದಲ್ಲಿ ಮೊದಲನೇ ಸೂತ್ರ. ಅಲ್ಲಿ ಅಥ ಶಬ್ದ ಅಂದ್ರೆಗೇನ ಸಾಧನ ಚತುಷ್ಟಯ ಸಂಪತ್ತಿ ಆನಂತರ್ಯಂ ಅಂತ. ಸಾಧನ ಚತುಷ್ಟಯ ಸಂಪತ್ತಿಗಳನ್ನು ಹೊಂದಿದ ಮೇಲೆ ಬ್ರಹ್ಮ ಜಿಜ್ಞಾಸವನ್ನು ಶುರು ಮಾಡಬೇಕು ಅಂತ. ಆ ಥರ ಆನಂತರ್ಯದ ಅರ್ಥದಲ್ಲಿ ಅಥ ಶಬ್ದ ಬರುತ್ತೆ. ಇನ್ನೊಂದು ಅಧಿಕಾರ. ಅಥ ಅಂದ್ರೆಗನ ಇಲ್ಲಿಂದ ಸ್ಟಾರ್ಟ್ ಅಧಿಕಾರ ಮತ್ತು ಎಲ್ಲೋ ಒಂದು ಜಾಗದಲ್ಲಿ ಎಂಡ್ ಮಾಡ್ತಾರೆ, ಅಧಿಕಾರ ಸೂಚಕವಾಗಿರುತ್ತೆ. ಮತ್ತು ಮಂಗಳ ಅಥವಾ ಓಂಕಾರ ಕೂಡ ಅಥ ಶಬ್ದ ಅಂತಾರೆ. ಅಥ ಶಬ್ದದಿಂದ ಓಂಕಾರನ ಕೂಡ ಅಂತಾರೆ. ಮಂಗಳ ಅರ್ಥ ಬರುತ್ತೆ. ಇನ್ನೊಂದು ಪೂರ್ವ ಪ್ರಕೃತೋಪೇಕ್ಷ ಅಂದ್ರೆಗೇನ ಪೂರ್ವದಲ್ಲಿ ಯಾವುದೋ ಒಂದು ಚಾಪ್ಟರ್ ಯಾವುದೋ ಒಂದು ಪ್ರಸಂಗಕ್ಕೂ ಈಗ ಡಿಸ್ಕಷನ್ ಮಾಡ್ತಿರೋ ಪ್ರಸಂಗಕ್ಕೂ ಲಿಂಕ್ ಥರ ಕೆಲಸ ಮಾಡುತ್ತೆ ಆ ಥರ. ಫಸ್ಟ್ ಹೊತ್ತು ಆನಂತರ ಅಂದರೆ ಇಮಿಡಿಯೇಟ್ ಸೆಸೆಷನ್. ಅಧಿಕಾರ ಅಂದರೆ ವಾಟ್ ಈಸ್ ಬಿಗಿನಿಂಗ್ ಅಂತ ಅರ್ಥ. ಅಥ ಅಂದರೆ ಮಂಗಳಂ ಅಂದರೆ ಆಸ್ಪಿಷಿಯಸ್ಸು. ಈ ನಮ್ಮ ಪೂರ್ವ ಪ್ರಕೃತೋಪೇಕ್ಷ ಅಂದರೆ ರೆಫರೆನ್ಸ್ ಟು ವಾಟ್ ಹ್ಯಾಸ್ ಗಾನ್ ಬಿಫೋರ್ ಅಂತ. ಈ ಥರ 4 ಅರ್ಥಗಳಿರುತ್ತೆ. ಇಲ್ಲಿ ಅಥ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ವ್ಯಾಕರಣದ್ದು ಅಂದ್ಬಿಟ್ಟು. ಮತ್ತು ಮಂಗಳ ಅರ್ಥ ಕೂಡ ತಗೋಬೋದು, ಯಾಕಂದರೆ ಮೊದಲನೇ ಚಾಪ್ಟ್ರಲ್ಲ ಅಥ ಶಬ್ದದಲ್ಲೇ ಮಂಗಳಾಚರಣೆ ಇದ್ಬಿಟ್ಟಿರುತ್ತೆ. ಅಥ ಸಂಜ್ಞಾ ಪ್ರಕರಣಂ ಅಂತ. ಈಗ ನಾವು ಏನು ಪಾಣಿನಿ ತಪಸ್ಸು ಮಾಡ್ತಿದ್ದಾಗ ಬೇಸಿಕ್ಕು ಆಲ್ಫಾಬೆಟ್ಸ್ ಹುಡುಕ್ತಾ ಇದ್ದ ಡಮರುಯಿಂದ ಸಿಕ್ಬಿಡ್ತನ್ವಲ್ಲ, ಅದೇ ಈಗ ಕೆಳಗಡೆ 14 ಸೂತ್ರಗಳಂತಾರೆ ಇದನ್ನು. ಸೂತ್ರ ಅಂದರೆ ಫಾರ್ಮುಲಾಸ್, ಅವೆಲ್ಲ ಲಕ್ಷಣಗಳು ಬರ್ತವೆ. ಸೂತ್ರ ಅಂದರೆ ಏನು ಅವೆಲ್ಲ ಬರ್ತವೆ. ಆ 14 ಆಲ್ಫಾಬೆಟ್ಸನ್ನು ಇದನ್ನು ಉಚ್ಚಾರಣೆ ಮಾಡಬೇಕು. ಅ ಇ ಉನ್ ರಿಲ್ ರಿಕ್ ಎ ಓಂಗ್ ಐ ಔಚ್ ಹಯವರಟ್ ಲಣ್ ಜ್ಯಾಮ ಗಣನಂ ಝಮೈ ಘಡದಶ್ ಜಬಗಡದಶ್ ಖಫ ಚಟತ ಚಟತೌ ಕಪೈ ಶಸಸರ್ ಹಲ್. ಇನ್ನೊಂದು ಸತಿ ಹೇಳ್ತೀನಿ. ಆ ಇ ಉನ್ ರಿಲ್ ರಿಕ್ ಎ ಓಂಗ್ ಐ ಔಚ್ ಹಯವರಟ್ ಲಣ್ ನ್ಯಮಗಣನಂ ಜಭೈ ಘಡಧಶ್ ಜಬಗಡದಶ್ ಖಫ ಚಟತ ಚಟತೌ ಕಪೈ ಶಸಸರ್ ಹಲ್. ಉಚ್ಚಾರಣೆ ಮಾಡಿ ಒಬ್ಬೊಬ್ಬರ ಖ ಅಂತಾರೆ. ಖ ಫ ಚಟ ಹಲ್. ಹಯವರಟ್ ಜಭೈ
ಹಾಂ ಅದು ಒಂದೊಂದು ಅಕ್ಷರ ಬಿಡಿಸಿ ಬಿಡಿಸಿ ಹೇಳಬೇಕು. ಗ ಢ ದಶ್ ಲಾಸ್ಟ್ ಅಕ್ಷರ ಏನು ಸೇರಿಸ್ಬೇಕಷ್ಟೆ. ಗ ಢ ಧಶ್. ಗಡದಶ್ ಜಬಗಡದಶ್ ಕಪ ಚಟೈ ಖ ಚಟತೌ ಕಪ ಕಪೈ ಕಪೈ. ಕಪೈ ಶೇಷಸ್ಸರ್. ಮೂರು ಪ್ರಕಾರದ ಶಕಾರ ಇರುತ್ತೆ, ಇದು ಎಲ್ಲರೂ ಕೇಳಿ. ಒಂದು ಮೊದಲನೇ ಶಕಾರ, ಅದು ತಾಲವ್ಯ ಶಕಾರ ಅಂತಾರೆ. ಚ ಛ ಜ ಜ ಚವರ್ಗದ ಜೊತೆ ಬರುತ್ತೆ ಅದು ಶಕಾರ. ಅಂದರೆ ನಾಲಿಗೆ ಟೀತಿಂದ ಸ್ವಲ್ಪ ಮೇಲಿರೋ ಭಾಗನ ಟಚ್ ಮಾಡುತ್ತೆ, ಶ ಅಂತ. ಮಧ್ಯದಲ್ಲಿರೋದು ಮೂರ್ಧನ್ಯ ಶಕಾರ ಅಂತಾರೆ. ಫುಲ್ಲು ಟವರ್ಗ ಟ ಟ ಡಡ್ಡನ್ನು ಹೇಳ್ತೀವಲ್ಲ, ಅವಾಗ ನೋಡಿ ನಾಲ್ಗೆಗೆ ಟಚ್ ಆಗುತ್ತೆ ಅಂದರೆ ಟ ಟ ಡಡ್ಡನ್ನು ಮೇಲ್ಗಡೆ ಸ್ಕಿನ್ಗೆ ಟಚ್ ಆಗುತ್ತೆ, ಮೂರ್ಧನ್ಯ ಅಂತಾರೆ. ಬಲವಂತವಾಗಿ ನಾಲಿಗೆಯನ್ನು ಮೇಲ್ಗಡೆ ಟಚ್ ಮಾಡಿ ಶ ಶ ಅನ್ನಬೇಕು. ನೀವು ಇಲ್ಲಿ ಕನ್ನಡದಲ್ಲಿ ರು ಅಂತೀವಲ್ಲ, ರೀಲ್ ರಿಕ್ ಅಂತ, ಆ ರು ಅನ್ನೋದು ಕರೆಕ್ಟ್ ಉಚ್ಚಾರಣೆ ಇಲ್ಲ. ಆ ರಿಯನ್ನು ಕೂಡ ನಾಲ್ಗೆ ಮೇಲ್ಗಡೆ ರಿ 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 ಅನ್ನಬೇಕು. ಋಷಿ ಋಷಿ ಅಂತ ಬರಬೇಕು. ಈ ಶಕಾರ ಕೂಡ ಸ್ವಲ್ಪ ಮೇಲೆ ಶ, ಸ್ವಲ್ಪ ವಿಸಿಲ್ ಥರ ಬರುತ್ತೆ ಇದು. ಶ ಷಟ್ಕೋಣ ಶ. ಮತ್ತು ಇನ್ನೊಂದು ಮೂರನೇದು ಸಕಾರ ಬಂದ್ಬಿಟ್ಟು ದಂತ. ತವರ್ಗ ಹೇಳೋದು ತತ್ತ ದನ ಆದಮೇಲೆ ಸಕಾರ, ಇದು ಸರಸ್ವತಿ ಬರುತ್ತಲ್ಲ, ಆ ದಕ್ಷಿಣ ಭಾರತದವ್ರಿಗೆ ಈ ಸಕಾರ ಚೆನ್ನಾಗೇ ಬರುತ್ತೆ. ಸ್ಟಾರ್ಟಿಂಗ್ 2 ಶಕಾರಗಳು ಸ್ವಲ್ಪ ಧ್ಯಾನ ಕೊಡಬೇಕು, ಇಲ್ಲಾಂದರೆ 3 ಶಕಾರಗಳಿಂದ ಒಂದೇ ಥರ ಉಚ್ಚಾರಣೆ ಮಾಡ್ತಾರೆ. ಈ ಶಕಾರಗಳು ಒಡಿಸ್ಸಾಯಿಂದ ಹಿಡಿದು ಅಸ್ಸಾಂ ತನಕ ಎಲ್ಲರಿಗೂ 3 ಶಕಾರಗಳಲ್ಲಿ ಭೇದ ಗೊತ್ತಿಲ್ಲ. ಎಲ್ಲ ಶ ಶ ಶ ಶ ಅಂತಾರೆ. ತಾಲವ್ಯ ಶಕಾರನ ಉಚ್ಚಾರಣೆ ಮಾಡ್ತಾರೆ. ಒಂದೊಂದು ಏರಿಯಾದಲ್ಲಿ ಭಾಷೆಯಲ್ಲಿ ಒಂದೊಂದು. ವಕಾರ ಉಚ್ಚಾರ ಮಾಡೋಕ್ಕೆ ಬರೋದಿಲ್ಲ. ವಿಷ್ಣುನ ವಿಷ್ಣು ಅಂತಾರೆ ಒಡಿಸ್ಸಾಯಿಂದ ಎಲ್ಲ ಅಸ್ಸಾಂ ತನಕ. ಬಾನ ಉಚ್ಚಾರಣೆ, ವಕಾರದ ದಂತೋಷದ ಉಚ್ಚಾರಣೆ ಬರೋದಿಲ್ಲ. ಸುಮಾರು ಕಷ್ಟ ಆಗುತ್ತೆ ಅವ್ರಿಗೆ ಸಂಸ್ಕೃತ ಉಚ್ಚಾರಣೆ, ಯಾಕಂದರೆ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಆ ಥರ. ನೀನು ಮಾಡೋಕ್ಕೆ ಅನ್ಸುತ್ತೆ. ನಿಮ್ದು ಇನ್ನೂ ಒಂದು ಹಲ್, ಲಾಸ್ಟ್ 14ನೇ ಸೂತ್ರ. ಹಲ್ ಈ ಉನ್ ನೋಡೋದು. ರು ಅಂತೀರಲ್ಲ, ರೂಲ್ ರುಕ್ ಅಂತೀರ, ರೀಲ್ ರಿಕ್ ರೀಲ್ ರಿಕ್. ಏ ಓಂಗ್ ಐ ಐ ಔಚ್. ಅದು ಚವರ್ಗದು ಚ ಚ ಜ ಜನ್ಯ ಯಕಾರ ಥರ ಮೂಗಿನಲ್ಲಿ ಬರಬೇಕು. ಮುಖನಾಸಿಕ ಅಂದರೆ ಮುಖ ಪ್ಲಸ್ ಇದು ಮೂಗು. ಜಭೈ ಘ, ಅದು ಘ ಕ ಕ ಗ ಮಹಾಪ್ರಾಣ ಗ. ಘ ಢ ಧಶ್. ख फ च ट त. ಶ ಶ ಶ ಸರ್ ಸರ್ ಹಲ್. ನೀವು ಮಾಡಪ್ಪ. ಏ ಓಂ ಐ ಔಚ್ ಹಯವರಟ ಜಭೈ ಜಬೈ ಗಡದಶ್ ಜಬಗಡದಶ್ ಕಚಟ ಕಾಫ ಕಾಪ ಚಟತೌ ಕಾಫ ಚಟಥ ಚಟತೌ ಕಪ ಚಟತ ಚಟತೌ ಕಪೈ ಶ ಶ ಸರ ಶಾಸ ಸರ್ ಸರ್ ಹಲ್ ಹಲ್. మీరు కూడా ఇది నేర్చుకోవాలి. మీకు సపరేట్గా కూర్చొని చెప్పిస్తాను. ఇది ఏబిసిడి లాగా సంస్కృతికి. ಈ ಥರ 14 ಸೂತ್ರಗಳು ಡಮರು ಬಾರಿಸಿದ್ರೆ
ಇದು ಪಾಣಿನಿಗೆ ಅದು ಬರ್ಕೊಂಡ್ಬಿಡ್ತಾನೆ. ಇದನ್ನು ಬೇಸಿಕ್ಕಾಗಿ ಮಾಡಿಕೊಂಡು 4000 ಸೂತ್ರಗಳನ್ನು ಮಾಡ್ತಾನೆ. ಈ ಮ್ಯಾಥಮೆಟಿಕ್ಸು, ಈ ಕ್ಯಾಲ್ಕುಲೇಷನು, ಸಾಫ್ಟ್ವೇರ್ ಇಂಜಿನಿಯರ್, ಪ್ರೋಗ್ರಾಮಿಂಗ್ ಯಾರಿಗೂ ಅರ್ಥ ಆಗಲ್ಲ. ಅಷ್ಟೊಂದು ಬ್ರೈನ್ ಉಪಯೋಗ ಮಾಡಿದ್ದಾನೆ ಪಾಣಿ ಅಂದರೆ. ಅವ್ರಂತಾರೆ ಇಲ್ಲ, ಒಂದು ಮನುಷ್ಯ 100 ವರ್ಷ ಆಯುಷ್ನಲ್ಲಿ ಇಂಥದ್ದೊಂದು ಅದ್ಭುತ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು 300 ವರ್ಷ ಸಮಯ ತಗೊಂಡಿರಬೇಕು, 3 ಜನ್ರೇಷನಲ್ಲಿ ಯಾರಾದರೂ ಮಾಡಿರಬೇಕು ಇದನ್ನು. ಒಬ್ಬ ವ್ಯಕ್ತಿನೇ ಪಾಣಿನೇ ಮಾಡಿದಾನಂದರೆ ಇನ್ನೂ ನಂಬ್ತಾ ಇಲ್ಲ ಅಂತ. ಒಂದೇ ಲೈಫ್ ಟೈಮಲ್ಲಿ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಕೋಡಿಂಗು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಅದ್ರ ಕೆಳಗಡೆ ಈಗ ಆ ಸೂತ್ರಗಳ ಅರ್ಥ ಏನಂತ ಕೆಳಗಡೆ ಕೊಟ್ಟಿದ್ದಾರೆ, ಅದನ್ನು ಉಚ್ಚಾರಣೆ ಮಾಡೋಣ. ಇತಿ ಮಾಹೇಶ್ವರಾಣಿ ಸೂತ್ರಾಣಿ ಅನಾದಿ ಸಂಜ್ಞಾರ್ಥಾನಿ ಯೇಷಾಮಂತ್ಯಾಃ ಇತಃ ಹಕಾರಾದಿಷು ಅಕಾರಃ ಉಚ್ಚಾರಣಾರ್ಥಃ ಲಣ್ ಮಧ್ಯೆ ತು ಇತ್ ಸಂಜ್ಞಕಃ. ಸುಮಾರು ಜನಕ್ಕೆ ಸಿಕ್ಕೇ ಇಲ್ಲ ಇದು ಎಲ್ಲಿದೆ ಅಂತ. ಆ ಈ ಒಂದು ಸೂತ್ರಗಳು ಓದೋದವಲ್ಲ, ಅದ್ರ ಕೆಳಗಡೆನೇ ಸ್ವಲ್ಪ ಸೆಂಟೆನ್ಸ್ ಇದೆ ನೋಡಿ, ಇತಿ ಅಂತ. ಸಿಗ್ತಾಪ ಮಂಗಳ ಚೈತನ್ಯ? ಆ ಈ ಒಂದು ಸೂತ್ರಗಳ ಕೆಳಗಡೆನೇ ಇತಿ 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 ಮಾಹೇಶ್ವರಾಣಿ ಸೂತ್ರಾಣಿ. ಹಾಂ, ಇಲ್ಲೇ ಇದೆ ನೋಡಿ, ಇಲ್ಲಿ ನೋಡಿ. ಹಾಂ, 2 ಟಿಪ್ಪಣಿ ನಂಬರ್ 2 ಅಂತ ಬರ್ತಿದೆ. ಹಾಂ ಅದಲ್ಲ, ಇಲ್ಲಿ ನನ್ನ ಬೆರಳು ನೋಡಿ, ಇಲ್ಲಿ ಸೂತ್ರಗಳು ಕೆಳಗಡೆನೇ ಇದೆ. ಆ ಸೂತ್ರಗಳಂದರೆ ಏನು, ಅವು ಏನು ಉಚ್ಚಾರಣೆ ಮಾಡಿದ್ದು ಅದ್ರ ಬಗ್ಗೆ ಡೀಟೇಲ್ಸ್ ಅದು ಇನ್ನೊಂದು ಸತಿ ಉಚ್ಚಾರಣೆ ಮಾಡಬೇಕಂತ. ಇತಿ ಮಾಹೇಶ್ವರಾಣಿ ಸೂತ್ರಾಣಿ ಅನಾದಿ ಸಂಜ್ಞಾರ್ಥಾನಿ ಯೇಷಾಮಂತ್ಯಾಃ ಇತಃ ಹಕಾರಾದಿಷು ಅಕಾರಃ. ನೆಕ್ಸ್ಟ್ ಪೇಜ್ ಆ ಲೈನ್ ಆಗೋಯ್ತದೆ. ಹಕಾರಾದಿಷು ಅಕಾರಃ ಉಚ್ಚಾರಣಾರ್ಥಃ ಲಣ್ ಮಧ್ಯೆ ತು ಇತ್ ಸಂಜ್ಞಕಃ. ಈ ಫಸ್ಟ್ ಪೇಜಿಗೆ ಬನ್ನಿ. ಇತಿ ಅನ್ನೋದು ಅವ್ಯಯ, ಅಂದರೆ ಈ ಏಸಬ್ ಅಂತ. ಈ 14 ಸೂತ್ರಗಳೇನಿದಾವಲ್ಲ, ಈಗ ಉಚ್ಚಾರಣೆ ಮಾಡಿದ್ವಲ್ಲ, ಅವು ಮಾಹೇಶ್ವರಾಣಿ ಸೂತ್ರಾಣಿ. ಮಹೇಶ ಅಂತಿರುತ್ತೆ. ಮಹೇಶ ಅನ್ನೋದು ಈಶ್ವರನ ಹೆಸರು. ಅವನಿಂದ ಏನಾದರೂ ಉತ್ಪತ್ತಿ ಆದರೂ ಇಲ್ಲ, ಅವನ ಮಗನ ಹೆಸರು ಕೂಡ ಉತ್ಪತ್ತಿ ಮಾಡಿದವನ ಹೆಸರು ಇಲ್ಲ, ತಂದೆಯ ಹೆಸರಲ್ಲೇ ಮಗ ಅನ್ನೋ ಎಲ್ಲ ಉತ್ಪತ್ತಿ ಆದ ವಸ್ತುನ ಕರಿಬೇಕಂದ್ರೆ ಸ್ಟಾರ್ಟಿಂಗ್ ಅಕ್ಷರ ವೃದ್ಧಿ ಆಗಿಬಿಡುತ್ತೆ. ವೃದ್ಧಿನಲ್ಲಿ 3 ಅಕ್ಷರಗಳಿರುತ್ತೆ. ಆ, ಐ, ಔ, ಈ 3 ಅಕ್ಷರಗಳಿರುತ್ತೆ ವೃದ್ಧಿ ಅಂದರೆ. ಈ 3 ಅಕ್ಷರಗಳಿಗೆ ಕಲಿತು ವೃದ್ಧಿ ಅಂತ ಹೆಸರು. ಈಗ ಮಹೇಶ್ವರದಲ್ಲಿ ಫಸ್ಟಲ್ಲಿ ಮಾ ಒಳಗಡೆ ಒಂದು ರಸ್ವ ಅಕಾರ ಇರುತ್ತೆ. ಆದ್ದರಿಂದ ಮಹೇಶ್ವರನಿಂದ ಉತ್ಪತ್ತಿ ಆದ್ದರಿಂದ ಇದಕ್ಕೆ ಸೂತ್ರಗಳಿಗೆ ಮಾಹೇಶ್ವರಾಣಿ, ಮಾ ದೀರ್ಘ ಆಗಿಬಿಡುತ್ತೆ. ಈಗ ವಸುದೇವ, ಕೃಷ್ಣನ ತಂದೆ ಹೆಸರು ವಸುದೇವ. ಕೃಷ್ಣನನ್ನು ತಂದೆ ಹೆಸರಲ್ಲಿ ಕರಿಬೇಕಂದ್ರೆ ವಾಸುದೇವ ಅಂತ. ವಕಾರದಲ್ಲಿ ಏನು ರಸ್ವ ಇತ್ತು ಅದು ದೀರ್ಘ ಆಗಿಬಿಡುತ್ತೆ, ವಾಸುದೇವ ಅಂದ್ಬಿಟ್ಟು. ಕುಂತಿಯ ಮಕ್ಕಳು ಪಾಂಡವರು. ಈಗ ಅರ್ಜುನನ ತಾಯಿ ಹೆಸರಲ್ಲಿ ಕರಿಬೇಕಂದಾಗ ಕೌಂತೆಯ. ಅಲ್ಲಿ ಉಕಾರ ಇದೆ, ಉಕಾರದ ವೃದ್ಧಿ ಆದ್ರೆಗನ ಔಕಾರ ಬಂದ್ಬಿಡುತ್ತೆ. 3 ಅಕ್ಷರ ಇರುತ್ತೆ ವೃದ್ಧಿನಲ್ಲಿ, ಆ, ಐ, ಔ ಅಂದ್ಬಿಡುತ್ತೆ. ಆ ಥರ ಉಕಾರಕ್ಕೆ ಔಕಾರ ಸೂಟ್ ಆಗುತ್ತೆ. ಅದಕ್ಕೆ ಕೌಂತೆಯ, ಕುಂತಿಯ ಮಗನನ್ನು ಕೌಂತೆಯ ಅಂದ್ಬಿಟ್ಟು. ಅದಕ್ಕೆ ಈ ಸೂತ್ರಗಳು ಮಹೇಶ್ವರನಿಂದ ಉತ್ಪತ್ತಿ ಆಗಿದೆ ಅಲ್ಲ, ಅದಕ್ಕೆ ಮಾಹೇಶ್ವರಾಣಿ ಸೂತ್ರಾಣಿ. ಸೂತ್ರಗಳಂದರೆ ಫಾರ್ಮುಲಾ, ಅವೆಲ್ಲ ಡೆಫಿನೇಷನ್ಸ್ ಬರುತ್ತೆ. ಸೂತ್ರ ಅಂದರೆ ಏನು ಅಂತ. ಇವು ಮಹೇಶ್ವರನಿಂದ ಬಂದಿರೋಂಥ ಸೂತ್ರಗಳು ಅಂತ. ಏನು ಮಾಡ್ಕೋಬೇಕು ಈ ಸೂತ್ರಗಳು ನಾವು ಅಂದರೆ ಅನಾದಿ ಸಂಜ್ಞಾರ್ಥಾನಿ ಅಂತ. ಅಂತ ಈಗ ನೆಕ್ಸ್ಟ್ ಪೇಜಲ್ಲಿ ಒಂದು ಪೇಜ್ ತೆಗೆದು ನೋಡಿ, ಅಲ್ಲೊಂದು ಬಾಕ್ಸ್ ಕಾಣಿಸುತ್ತೆ. ಒಂದು ಬಾಕ್ಸ್ ಒಳಗಡೆ ಅಕ್, ಅಚ್ಚು, ಅಟ್, ಅಣ್ಣು, ಅಮ್ಮ ಅಂತ ಈ ಥರದ್ದೆಲ್ಲ ಒಂದು ಹೊಸದು ಸೆಟ್ ಮಾಡ್ಕೊತೀವಿ. ಈಗ ಫಾರ್ ಎಕ್ಸಾಂಪಲ್ಲು
ಅಚ್ ಅಂತಿರುತ್ತೆ. ಮತ್ತು ಹಲ್ಲು ಹಲ್ಲು ಅನ್ನೋದು ತೆಲುಗುನವ್ರಿಗೆ ಹಲ್ಲುಲು ಅಂತಾರೆ ಅವ್ರಿಗೆ ಹಲ್ಲುಲು ಅಚ್ಚಲು. ಅದಕ್ಕೆ ತೆಲುಗುನಲ್ಲಿ ತುಂಬ ಸ್ಯಾನ್ಸ್ಕ್ರಿಟ್ ಇರುತ್ತೆ. అచ్చు రెండోదే అచ్చు అన్నది చూడు. అచ్చు ఎన్ని అచ్చులు ఉంటాయి తెలుగులో? వొవెల్స్, హల్లులు, వొవెల్స్, ಕನ್ಸೋನೆಂಟ್ಸ್ ಅಚ್ ಅಂತ. ಸ್ವರ ಮತ್ತು ವಿಂಧ್ಯ ವ್ಯಂಜನಗಳು, ಸ್ವರ ಮತ್ತು ವ್ಯಂಜನಗಳು, ಸ್ವರ ವ್ಯಂಜನಗಳು, ವೊವೆಲ್ಸ್, ಕನ್ಸೋನೆಂಟ್ಸು ಆ ಥರ. ಅದನ್ನು ಈಗ ನೋಡಿ ಎಷ್ಟು ಇರುತ್ತೆ ಸಾಮಾನ್ಯ ಭಾಷೆಯಲ್ಲಿ, ಕನ್ನಡದಲ್ಲಿ ಎಷ್ಟಿರುತ್ತೆ ಸ್ವರಗಳು? 13 ಇರುತ್ತೆ. ತೆಲುಗುವಲ್ಲಿ ಎಷ್ಟು? ತೆಲುಗುವಲ್ಲೂ ಅಷ್ಟೇ. ಕನ್ನಡ ತೆಲುಗು ಎರಡು ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಬಟ್ ಸಂಸ್ಕೃತದಲ್ಲಿ 9 ಇರುತ್ತೆ. ಆ 9 ಇಲ್ಲೇ ಕೌಂಟ್ ಮಾಡ್ಬೋದು. ಆ ಈ ಊರಿನಲ್ಲಿ ಸ್ಟಾರ್ಟಿಂಗ್ ಅಕ್ಷರ ಆ ಅಂತಿದೆ ನೋಡಿ. 14 ಸೂತ್ರಗಳಿದ್ದಾವಲ್ಲ, 14 ಸೂತ್ರಗಳ ಪೇಜಲ್ಲಿ ನೋಡಿಬಿಡಿ. ಅಚ್ ಅಂತ ಕರೀತಾರೆ ಅಷ್ಟೇ. ವೊವೆಲ್ಸನ್ನು ಅಚ್ ಅಂತ ಕರೀತಾರೆ. ಅಚ್ ಅಂದರೆ ಸ್ಟಾರ್ಟಿಂಗ್ ಅಚ್ಚಲ್ಲಿ ಅಕಾರ ಮತ್ತು ಚಕಾರ ಇರುತ್ತೆ. ನಾಳೆ ಒಂದು ಬೋರ್ಡ್ ಇಡಬೇಕು, ಬೋರ್ಡಲ್ಲಿ ಇಟ್ಟರೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಅಚ್ ಅಂದರೆ ಅಕಾರ, ಲಾಸ್ಟಲ್ಲಿ ಅರ್ಧ ಚಕಾರ. ಈಗ ಆಯಿ ಉಂಡ್ ಸೂತ್ರದಲ್ಲಿ ಚಕಾರ ಎಲ್ಲಿದೆ ಹುಡುಗಿ, ಫಸ್ಟ್ ಅಕಾರ ಎಲ್ಲಿದೆ ಹುಡುಗಿ. ಫಸ್ಟ್ ಸೂತ್ರದಲ್ಲಿ ಇದೆ ಆಯಿ ಉಣ್ಣಲ್ಲಿ ಸ್ಟಾರ್ಟಿಂಗ್ ಅಕ್ಷರನೇ ಅಕಾರ ಸಿಗ್ತಾ ಎಲ್ಲರಿಗೂ. ಮೊದಲನೇ ಸೂತ್ರದಲ್ಲಿ ಆಯಿ ಸ್ಟಾರ್ಟಿಂಗ್ ಅಕ್ಷರನೇ ಅಕಾರ. ಇನ್ನೊಂದು ಅರ್ಧ ಚಕಾರ ಎಲ್ಲಿದೆ ಹುಡುಗಿ? ಐ ಔಚ್ನಲ್ಲಿ 4ನೇ ಸೂತ್ರದಲ್ಲಿ ಸಿಗ್ತಾ ಐ ಔಚ್. ಎಲ್ಲರಿಗೂ ಸಿಗ್ತಾ ನೋಡಿ. ಅರ್ಧ ಚಕಾರ ಅಲ್ಲಿದೆ, ಸ್ಟಾರ್ಟಿಂಗಲ್ಲಿ ಅಕಾರ ಇದೆ. ಈಗ ಅಚ್ ಅಂದ ತಕ್ಷಣ ಆಯಿಂದ ಚಾವರೆಗೂ ಮಧ್ಯದಲ್ಲಿ ಏನೆಲ್ಲ ಅಕ್ಷರಗಳು ಬರ್ತಾವೋ ಅವೆಲ್ಲರ ಗ್ರಹಣೆ ಆಗುತ್ತೆ. ಈಗ ಆಶ್ರಮದಲ್ಲಿ ನಾವು 5 ಜನ ಮಹಾತ್ಮರು ಇರ್ತೀರ. ಈಗ ನೀವೇ 4 ಜನ ವಿದ್ಯಾರ್ಥಿಗಳಿರ್ತೀರ. 4 ಜನನೂ ಊಟಕ್ಕೆ ಹೋಗ್ರಪ್ಪ ಅಂತ ಕರಿಬೇಕಂದ್ರೆ ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಪ್ರತಿ ಸರ್ತಿನೂ ಒಬ್ಬೊಬ್ಬರ ಹೆಸರು ಪೂರ್ತಿ ಹೇಳಿ ಊಟ ಮಾಡೋಗಪ್ಪ, ಮಂಗಳ ಚೈತನ್ಯ ಊಟ ಮಾಡೋಗಪ್ಪ, ಕೈವಲ್ಯಾನಂದ ಊಟ ಮಾಡೋಗಪ್ಪ, ಸುವಿಚಾರಾನಂದ ಊಟ ಮಾಡೋಗಪ್ಪ, ಸಹಜಾನಂದ ಊಟ ಮಾಡೋಗಪ್ಪ ಅಂದರೆ ಎಷ್ಟು ನೋವಾಗುತ್ತೆ. ಶಾರ್ಟ್ಕಟಾಗಿ ವಿದ್ಯಾರ್ಥಿಗಳೆಲ್ಲ ಹೋಗಿ ಊಟ ಮಾಡಿ ಅಂದರೆ ವ್ಯವಹಾರದಲ್ಲಿ ಎಷ್ಟು ಈಸಿ ಆಯಿತು. 4 ಜನಕ್ಕೆ ಒಂದು ಕಾಮನ್ ಹೆಸರಿಟ್ಟಿದ್ದಕ್ಕೆ ವಿದ್ಯಾರ್ಥಿಗಳೆಲ್ಲ ಹೋಗಿ ಊಟ ಮಾಡೋದು ಬನ್ನಿ. ವಿದ್ಯಾರ್ಥಿಗಳು ಅಂದ ತಕ್ಷಣ ಮುಗೀತು, ನಾವೆಲ್ಲರೂ ಅದರಲ್ಲಿ ಗ್ರಹಣ ಆಗಿರ್ತಾರೆ. ಅದಕ್ಕೆ ಈಗ ಯಾವಾಗಲಾದರೂ ವೊವೆಲ್ಸ್ ಬಗ್ಗೆ ಮಾತಾಡೋಕೆ ಹೋಗ್ಬೇಕಾದ್ರೆ ಆ ಈ ಊ ರೀ ರಿ ಎ ಓ ಐ ಅಂತ ಎಲ್ಲ ಸತಿ ಉಚ್ಚಾರಣೆ ಮಾಡಬೇಕಾಗಿಲ್ಲ. ಅಚ್ ಅಂದರೆ ಸಾಕು. ಅಚ್ ಅಂದ ತಕ್ಷಣ ಅಷ್ಟು ಅಕ್ಷರಗಳ ಗ್ರಹಣೆ ಆಗಿಬಿಡುತ್ತೆ. ಅಚ್ ಅನ್ನೋದು ಒಂದು ಹೆಸರು, ಸಂಜ್ಞಾ ಅಂದ್ರೆ ಒಂದು ಹೆಸರು. ಅದರ ಒಳಗಡೆ ಆ ಈ ಊ ರೀಲ್ ರಿ ಎ ಓ ಐ ಔ ಈ 9 ಅಕ್ಷರ ಇದೆ, ಅದು ಎಲಿಮೆಂಟ್ಸ್, ನೌನ್ ಆ್ಯಂಡ್ ಇಟ್ಸ್ ಎಲಿಮೆಂಟ್ಸ್. ಅಚ್ಚು ಅದ್ರಾಗೇನ ಅದು ಸಂಜ್ಞಾ, ಅದರ ಒಳಗಡೆ ಇರೋ ಅಕ್ಷರಗಳದನ್ನು ಸಂಗಿ ಅಂತಾರೆ. ಸಂಜ್ಞಾ, ಸಂಗಿ, ನೌನ್, ಎಲಿಮೆಂಟ್ಸ್ ಆ ಥರ. ಅದಕ್ಕೆ ಈ ಮಾಹೇಶ್ವರಿ ಸೂತ್ರಗಳು ನಮಗೇನಕ್ಕಪ್ಪ ಅಂದಾಗ ಈ ಥರ ನಾವು ಒಂದು ಹೊಸ ಹೆಸರು ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಆ ಹೆಸರುಗಳಿಂದ ನಾವು ಮುಂಚೆ ವ್ಯವಹಾರ ಮಾಡ್ತೀವಿ. ಇವಾಗ ವಿದ್ಯಾರ್ಥಿಗಳು ಅನ್ನೋದೊಂದು ಹೆಸರು ಕೊಟ್ಟಿದ್ದಕ್ಕೆ ಎಲ್ಲರೂ 4 ಜನರನ್ನು ಒಟ್ಟಿಗೆ ಕರಿಬೇಕಂದಾಗ ವಿದ್ಯಾರ್ಥಿಗಳು ಇಲ್ಲಿ ಬನ್ನಿ ಅಂದ ತಕ್ಷಣ ಎಷ್ಟು ಈಸಿ ಆಯಿತು ವ್ಯವಹಾರದಲ್ಲಿ. ಇಲ್ಲ 4 ಜನರದ್ದು ಒಂದೊಂದು ಸತಿ ಒಂದೊಂದು ಹೆಸರು ಹೇಳಿ ಕರಿಬೇಕಾಗಿ ತುಂಬ ಲೆಂತಿ ಆಗಿಬಿಡುತ್ತೆ. ಆ ಥರ ಪ್ರಯೋಜನ ಸಲುವಾಗಿ ಅವೆಲ್ಲ ನಾವು ಎಲ್ಲ ಮುಂಚೆ ಮಾಡಲಿಕ್ಕೆ ಹೋಗ್ತಿದ್ದೀವಿ ಫಾರ್ಮುಲಾಸು. ಆದ್ದರಿಂದ ಈ ಮಹೇಶ್ವರಾದಿ ಸೂತ್ರಗಳು ಮುಂದೆ ಆ ಕೆಲಸಕ್ಕೆ ಬರ್ತವೆ. ಅನಾದಿ ಸಂಜ್ಞಾರ್ಥಾನಿ ಅಂತ ಅದನ್ನೆಲ್ಲ ನಾವು ಉಪಯೋಗ ಮಾಡ್ಕೊಂಡು ಹೋಗ್ತೀವಿ ಮುಂಚೆಗಳು. ಸ್ಟಾರ್ಟಿಂಗಲ್ಲಿ ಸಂಜ್ಞಾ ಪ್ರಕರಣ ಇದು. ಸಂಜ್ಞಾ ಪ್ರಕರಣದಲ್ಲಿ ಇದು ನೋಡೋಕ್ಕೆ ವಿಚಿತ್ರ ಅನಿಸುತ್ತೆ, ಏನು ಟೆನ್ಷನ್ ತಗೊಳ್ಳೋದು. ಇಲ್ಲಿ ನಾವು ಕೇವಲ ಹೆಸರು ಇಡ್ತೀವಿ ಅಷ್ಟೇ ಈ ಚಾಪ್ಟ್ರಲ್ಲಿ. ಇದಕ್ಕೆ ಇದು ಹೆಸರು ಅಂದ್ಬಿಟ್ಟು ಏನು ಅದರಲ್ಲಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸ್ವಲ್ಪ ವಿಚಿತ್ರವಾಗಿರುತ್ತೆ. ಲೋಕದಲ್ಲಿ ಯೂಸ್ ಮಾಡೋ ಅಂಥದ್ದೇನಿರೋದಿಲ್ಲ. ಇಲ್ಲಿ ಹೊಸದಾಗಿ ಹೆಸರು ಇರುತ್ತೆ ಅಷ್ಟೇ. ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಫಸ್ಟ್ ಚಾಪ್ಟ್ರಲ್ಲಿ ಈಗ ನೋಡಿ 9 ಅಕ್ಷರಗಳಿಗೆ ಆ ಈ ಉ ರೀಲ್ ರಿ ಎ ಓ ಐ ಔ ಈ 9 ಅಕ್ಷರಗಳಿಗೆ ಒಂದು ಹೆಸರು ಅಚ್ ಅಂತ ಹೆಸರಿಟ್ಟಿದ್ದೀವಿ. ಯಾರ ಹೆಸರಪ್ಪ ಅಚ್ಚು ಅಂದರೆ ಈ 9 ಅಕ್ಷರಗಳ ಹೆಸರು ಅಚ್ಚು ಅಂತ ಇಷ್ಟೇ ತಿಳ್ಕೊಬೇಕು. ಆ ಥರ ನಾವು ಇದನ್ನು ಬಳಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ.
ಅದಕ್ಕೆ ಕೆಲಸ ಬರುತ್ತೆ ಅಂತ ಅರ್ಥ. ಮತ್ತು ಯೇಷಾಮಂತ್ಯಾಹ ಇತಃ ಅಂತಿರುತ್ತೆ. ಯೇಷಾಮಂತಾರೆ ಆ ಇತ್ ಅನ್ನೋದು ಅದರ ಹೆಸರು. ಈ 14 ಸೂತ್ರದಲ್ಲಿ ಲಾಸ್ಟಲ್ಲಿ ಯಾವ್ಯಾವ ಅಕ್ಷರಗಳಿದ್ದಾವೆ ಹೇಳಬೇಕು ಒಂದು ಸತಿ. ಆಯು ಎಷ್ಟು ಅಕ್ಷರಗಳಿದ್ದಾವೆ 14 ಸೂತ್ರದಲ್ಲಿ. ಪ್ರತಿಯೊಂದು ಸೂತ್ರದಲ್ಲಿ ಒಂದು ಲಾಸ್ಟ್ ಅಕ್ಷರ. ಣಕಾರ, ಆಯುನಲ್ಲಿ ಲಾಸ್ಟಲ್ಲಿ ಣಕಾರ ಇದೆ. ರೀಲ್ ರಿಕ್ಕಲ್ಲಿ ಕಕಾರ ಇದೆ. ಏವಂಗಳಲ್ಲಿ ನಕಾರ ಇದೆ. ಐ ಔಚ್ನಲ್ಲಿ ಚಕಾರ ಇದೆ. ಹಯ ಹೊರಟಿನಲ್ಲಿ ಟಕಾರ ಇದೆ. ಳನ್ನಲ್ಲಿ ಮತ್ತೆ ಣಕಾರ ಇದೆ, 2 ಸತಿ ಣಕಾರ ರಿಪೀಟ್ ಆಗಿದೆ. ಮತ್ತು ಯಮಗಣನಲ್ಲಿ ಮಕಾರ, ಜಬೈನಲ್ಲಿ ಯಕಾರ, ಗಡದಶ್ನಲ್ಲಿ ಶಕಾರ, ಜಬಗಡದಶ್ನಲ್ಲಿ ಶಕಾರ, ಕಪ ಚಟತನಲ್ಲಿ ವಕಾರ, ಕಪೈನಲ್ಲಿ ಯಕಾರ, ಶಸಸರಲ್ಲಿ ರಕಾರ, ಹಲ್ನಲ್ಲಿ ಲಕಾರ. 14 ಅಕ್ಷರಗಳು. 14 ಸೂತ್ರಗಳಲ್ಲಿ ಲಾಸ್ಟ್ ಅಕ್ಷರಗಳೇನಿದೆಯೋ ಅವುಗಳ ಹೆಸರು ಇತ್ ಅಂತ. ಇತ್ ಅಂದ ತಕ್ಷಣ ಈಗ ಸದ್ಯಕ್ಕೆ ನಿಮಗೆ ಈ 14 ಅಕ್ಷರ ಮೈಂಡಲ್ಲಿ ಬಂದುಬಿಡಬೇಕು. ಇದಕ್ಕೆ ಹೆಸರು ಇತ್ ಅಂತ ಇಟ್ಟಿದ್ದೀವಿ ಅಂತ. ಯೇಷಾಮಂತ್ಯ ಇತ್ ಹೆಸರಿನ ಯೇಷಾಮಂತ್ಯಾಹ ಇತಃ ಅಂದರೆ ಗನ ಈ 14 ಸೂತ್ರದಲ್ಲಿರುವ ಲಾಸ್ಟ್ ಅಕ್ಷರಗಳಿಗೆ ಇತ್ ಎಂಬ ಹೆಸರುಳ್ಳವು ಆಗಿದ್ದಾವೆ ಅಂತ. ಗೊತ್ತಾಯ್ತಾ? ಮತ್ತು ನೆಕ್ಸ್ಟ್ ಪೇಜಲ್ಲಿ ಹಕಾರಾದಿಷು ಅಕಾರ ಉಚ್ಚಾರಣಾರ್ಥ ಅಂತಿದೆ. ಇದು ಬೋರ್ಡ್ ಇದ್ರೇ ಚೆನ್ನಾಗಿರುತ್ತೆ. ಇದು ಒಬ್ರದ್ದು ಯಾರ್ದಾದ್ರು ನೋಟ್ಬುಕ್ ತಗೊಂಡು ಬನ್ನಿ. ನೀದೇ ಪೆನ್ನುಂದ ಪ್ರಾರ್ಥಿಸ್ತೀರಿ. ಈ ವ್ಯಂಜನಗಳನ್ನು ಬೋರ್ಡ್ ನನ್ನ ರೂಮಲ್ಲಿದ್ದಾವೆ ಎಲ್ಲ ದೊಡ್ಡ ಒಂದು ಬೋರ್ಡ್ ತಗೊಂಡ್ಬಂದು ಇಲ್ಲಿ ಇಟ್ಬಿಟ್ರೆ ವ್ಯಂಜನಗಳನ್ನು ಈ ಥರ ಬರೀತಾರೆ ಸಂಸ್ಕೃತದಲ್ಲಿ. ಆದರೆ ಪುಸ್ತಕದಲ್ಲಿ ಕೆಳಗಡೆ ಇನ್ನೊಂದು ಇದು ಅರ್ಧ ಅಕ್ಷರ ಅಂತ. ಹಕಾರದಲ್ಲಿ ಅರ್ಧ ಅಕ್ಷರ. ಇದರಲ್ಲಿ ಸಾಮಾನ್ಯವಾಗಿ ಹಿಂದಿನಲ್ಲಿ ಹಿಂಗೆ ಪೂರ್ತಿ ಬರೀತಾರೆ, ಕೆಳಗಡೆ ಲೈನ್ ಇರೋದಿಲ್ಲ. ಯಾವ ಅಂತ ಪೂರ್ತಿ ಇರುತ್ತೆ. ಬಟ್ ಸಂಸ್ಕೃತದಲ್ಲಿ ವ್ಯಂಜನಗಳು ಇಷ್ಟೇ ಅದರ ಸ್ವರೂಪ, ನಿಜವಾದ ಸ್ವರೂಪ. ವ್ಯಂಜನಗಳಿಗೆ ಸ್ವರಗಳನ್ನು ವೊವೆಲ್ಸನ್ನು ಮಿಕ್ಸ್ ಮಾಡಲಿಲ್ಲ ಅಂದರೆ ಉಚ್ಚಾರಣೆನೇ ಆಗೋದಿಲ್ಲ. ಅದಕ್ಕೆ ಇದನ್ನು ವೊವೆಲ್ಸನ್ನು ವರ್ಣಾಹ ಅಂತಾರೆ. ವರ್ಣ್ಯಂತೆ ಇತಿ ವರ್ಣಾಹ. ಇವುಗಳನ್ನು ನಾವು ವರ್ಣನೆ ಮಾಡ್ಬೋದು. ವ್ಯಂಜನಗಳನ್ನು ಇವು ಕೇವಲ ಪ್ರಕಾಶಕ ಅಷ್ಟೇ. ಇವುಗಳಲ್ಲಿ ಸ್ವರಗಳು ಸೇರಿಕೊಂಡ್ರೆ ಅವುಗಳ ಉಚ್ಚಾರಣೆ ಆಗುತ್ತೆ. ಹಕಾರದಲ್ಲಿ ಅಕಾರ ಬಂದರೆ ಹ ಆಗುತ್ತೆ, ಇಕಾರ ಬಂದರೆ ಹಿ ಆಗುತ್ತೆ, ಉಕಾರ ಬಂದರೆ ಹೂ ಆಗುತ್ತೆ, ಋಕಾರ ಬಂದರೆ ಕ್ರಿ. ಆ ಥರ ವೊವೆಲ್ಸ್ ಬಂದು ಇದರಲ್ಲಿ ಸೇರಿಕೊಂಡಾಗ ಈ ವ್ಯಂಜನಗಳಿಗೆ ಉಚ್ಚಾರಣೆ ಬರುತ್ತೆ. ಇಲ್ಲಾಂದರೆ ಇವುಗಳಿಗೆ ಉಚ್ಚಾರಣೆಯೇ ಇರೋದಿಲ್ಲ ವ್ಯಂಜನಗಳು. ಆದರೆ ನಾವು ಆಯುವನ್ ಸೂತ್ರಗಳಲ್ಲಿ ನೋಡಿ ಹ ಯ ವಾರ ಎಲ್ಲ ಫುಲ್ಲಾಗಿದೆ, ಅರ್ಧ ಅಕ್ಷರ ಅಲ್ಲ. ಆಯುವನ್ ಸೂತ್ರಗಳಲ್ಲಿ ಫಸ್ಟ್ ಪೇಜ್ನಲ್ಲಿ ಕೇವಲ ಪ್ರತಿಯೊಂದು ಸೂತ್ರದಲ್ಲಿ ಲಾಸ್ಟ್ ಅಕ್ಷರ ಮಾತ್ರನೇ ಅರ್ಥ ಇದೆ. ಮಿಕ್ಕಿದ ಎಲ್ಲ ಅಕ್ಷರಗಳಲ್ಲಿ ಫುಲ್ಲಾಗಿದೆ. ಹ ಯ ವರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಲ್ ಅಂತ ಒಂದು ಹೆಸರಿಡ್ತೀವಿ ಭವಿಷ್ಯದಲ್ಲಿ ಎಲ್ಲ ವ್ಯಂಜನಗಳಿಗೆ. ಹಕಾರದಿಂದ ಲಾಸ್ಟ್ ಲಕಾರ ತನಕ ಮಧ್ಯದಲ್ಲಿ ಎಷ್ಟೆಲ್ಲ ಬರುತ್ತೆ ಅಕ್ಷರಗಳು ಅವೆಲ್ಲ ಕೂಡ ವ್ಯಂಜನಗಳು ಅಂತ ಅರ್ಥ. ಅದು ಮುಂದೆ ಹೇಳ್ತೀವಿ ಆ ಹೆಸರು. ಈಗ ಸುಮ್ಮನೆ ಈ ಸೂತ್ರಗಳ ಪ್ರಯೋಜನ ತಿಳ್ಕೊತಾ ಇದೆ. ಹಲ್ ಅಂದ ತಕ್ಷಣ ವ್ಯಂಜನಗಳು ಅಂತ ತೆಲುಗುನವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಲ್ಲುಲು ಅಂದರೆ ವ್ಯಂಜನಗಳು, ಕನ್ಸೋನೆಂಟ್ಸ್ ಅಂತ. ಈಗ ಸಂಸ್ಕೃತದಲ್ಲಿ ವೊವೆಲ್ಸ್ ಎಷ್ಟು, ಕನ್ಸೋನೆಂಟ್ಸ್ ಎಷ್ಟು ಲೆಕ್ಕ ಹಾಕಿ. ಆಯುವನ್ ಸೂತ್ರದಲ್ಲಿ ಅಚ್, ವೊವೆಲ್ಸನ್ನು ಅಚ್ ಅಂತಾರೆ, ಕನ್ಸೋನೆಂಟ್ಸ್ನ ಹಲ್ ಅಂತಾರೆ. ಎಷ್ಟಿದಾವಪ್ಪ ವೊವೆಲ್ಸು?
ಏನಪ್ಪ ಕೈವಲ್ಯ ಏನಂದ? ಕನ್ನಡದಲ್ಲಿ ಎಷ್ಟಿದ್ದಾವೆ ಇದು ಸ್ವರಗಳಾಗಲಿ ವ್ಯಂಜನಗಳಾಗಲಿ? ಸ್ವರಗಳು ಗೊತ್ತಲ್ಲ? ಹಾಂ, ಎಷ್ಟಿದ್ದಾವೆ? 9 ಇಲ್ಲ, 9 ಸಂಸ್ಕೃತದಲ್ಲಿದೆ. ಕನ್ನಡದಲ್ಲಿ ಎ ಎ ಐ ಒ ಒ ಔ ಅಂತ ಅವೆಲ್ಲ ಎಕ್ಸ್ಟ್ರಾ ಇರ್ತವೆ. ರೂಪಗಳ 2 ಇರ್ತವೆ. తెలుగులో 16 స్వరాల ఏమేమి? ఆ ఈ ఈ ఓ ఓ రు రు ఏ ఏ ఐ ఓ ఓ ఔ అం అహ. కరెక్ట్. అమహాతో 16 అంటారు. ఇక్కడ ಇಲ್ಲಿ ಮಾತ್ರ 9 ಇರ್ತವೆ ಸ್ವರಗಳು. ಅದು ಸಪ್ರೇಟ್ ಅಕ್ಷರತ ಇದು ಬರುತ್ತೆ. ಇಲ್ಲಿ ಮಾತ್ರ ಆ ಈ ಉ ರೀ ಆ ಈ ಉ ರೀ ರಿ ಎ ಐ ಓ ಔ ಇಷ್ಟೇ ಸಂಸ್ಕೃತದಲ್ಲಿ. ಇಲ್ಲೇ ಇರುತ್ತೆ, ಸೂತ್ರದಲ್ಲಿ ಗೊತ್ತಾಗುತ್ತೆ. ಅಕಾರದಿಂದ ಚಕಾರ ತನಕ ಅಂದರೆ ಅವೆರಡರ ಮಧ್ಯದಲ್ಲಿ ಎಷ್ಟು ಅಕ್ಷರಗಳು ಬರುತ್ತೆ ಅದನ್ನು ಕೌಂಟ್ ಮಾಡಬೇಕಷ್ಟೇ. ಯಾವ್ಯಾವ್ದು ಬರುತ್ತೆ? 9 ಬರುತ್ತೆ ಅಷ್ಟೇ. ಸಂಸ್ಕೃತದಲ್ಲಿ ಸ್ವರಗಳು 9 ಅಂತ ಬರ್ಕೊಂಬಿಡಿ. ಅಂತ ಬರ್ಕೊಂಡು ಅದರ ಪಕ್ಕದಲ್ಲಿ ಆ ಅಕ್ಷರಗಳು ಬರ್ಕೊಳ್ಳಿ. ಆ ಈ ಉ ರೀಲ್ ರಿ ಎ ಓ ಐ ಔ ಈ 9 ಅಕ್ಷರಗಳು ಸ್ವರಗಳು. ಮತ್ತು ವ್ಯಂಜನಗಳನ್ನು ಹಲ್ ಅಂತ ಕರೀತಾರೆ. ಹಲ್ ಅಂದರೆ ಹಕಾರದಿಂದ ಸ್ಟಾರ್ಟ್ ಆಗಿ ಲಕಾರದಿಂದ ಎಂಡ್ ಆಗೋಬೇಕು. ಮಧ್ಯದಲ್ಲಿ ಏನೆಲ್ಲ ಅಕ್ಷರಗಳು ಬರ್ತವೆ ಅವನ್ನೆಲ್ಲ ಗ್ರಹಣ ಮಾಡಬೇಕು. ಹಕಾರ ಆಯುವನ್ ಸೂತ್ರದಲ್ಲಿ 5ನೇ ಸೂತ್ರದಲ್ಲಿ ಸ್ಟಾರ್ಟ್ ಆಗಿದೆ. ಹಯವರಟ್ ಸಿಗ್ತಾ? ಹಯವರಟ್ ಅನ್ನೋ ಸೂತ್ರದಲ್ಲಿ ಹಕಾರ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಕೌಟು ಹ ಯ ವ ರ ಲ ಜ್ಞ ಮ ಗ ಣ ನ ಜ ಭ ಘ ಢ ದ ಜ ಬ ಗ ಡ ದ ಖ ಪ ಚ ಟ ಥ ಚ ಟ ತ ಕ ಪ ಶ ಸ ಸ ಹ. 2 ಸತಿ ಬಂದಿದೆ, 1 ಸತಿ ನೆಗ್ಲೆಕ್ಟ್ ಮಾಡಬೇಕು. ಟೋಟಲಾಗಿ ಎಷ್ಟು ವ್ಯಂಜನಗಳು ಬಂತು? ಅಲ್ಲ ಕೌಂಟಿಂಗು ಲೆಕ್ಕ ಹಾಕೋದು ಬರಲೇಬೇಕು. మ్యాథమెటిక్స్, బేసిక్ మ్యాథమెటిక్స్. హకారం నుంచి లకారం మధ్యలో ఎన్ని అక్షరాలు ఉన్నాయి కౌంట్ చేయి. ఫస్ట్ అకారం హయవరట్లో ఉంటుంది. నీకు హిందీ అక్షరాలు వస్తా? ఎవరికిನ್ನೂ హిందీ బేసిక్స్ ಗೊತ್ತಿಲ್ಲ. మీకు నేర్పిన తర్వాత హిందీ అక్షరాలు నేర్పిన తర్వాత మీకు చెప్తాను. ఇప్పుడు వింటూ 43ರಲ್ಲಿ ಪ್ರತಿಯೊಂದು ಸೂತ್ರದಲ್ಲಿ ಲಾಸ್ಟ್ ಅಕ್ಷರನ ಕೌಂಟ್ ಮಾಡಬಾರ್ದು. ಅರ್ಧ ಅಕ್ಷರ ಇರುತ್ತಲ್ಲ ಆ ಅಕ್ಷರನ ತೆಗೆದುಬಿಟ್ರೆ 33 ಬರುತ್ತೆ. 33 ನಿನಗೆ ಆ ಮಧ್ಯದಲ್ಲಿರೋ ಅರ್ಧ ಅಕ್ಷರಗಳನ್ನು ಕೌಂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಅದಕ್ಕೆ ನಿನಗೆ 43 ಬಂದಿದೆ. 10 ತೆಗೆದುಬಿಟ್ರೆ ಈಗ 33 ಬರುತ್ತೆ. 33 ವ್ಯಂಜನಗಳಿವು. ಇದನ್ನು ಹಲ್ ಅಂತಾರೆ. ಸ್ವರಗಳನ್ನು ಅಚ್ ಅಂತಾರೆ, ವ್ಯಂಜನಗಳನ್ನು ಹಲ್ ಅಂತಾರೆ. ವ್ಯಂಜನಗಳು ಒಂದು ಸತಿ ಓದ್ತೀನಿ ನೋಡಿ. ಹ ಯ ವ ರ ಮತ್ತು ಅದಾದಮೇಲೆ ಟಕಾರ ಬರುತ್ತೆ, ಅರ್ಧ ಟಕಾರ. ಅದನ್ನು ತಗೋಬಾರ್ದು ಕೌಂಟಿಗೆ.
ಮತ್ತು ಲಕಾರ ಅಷ್ಟೇ, ಲಾಸ್ಟ್ ಅಕ್ಷರಗಳನ್ನು ಕೌಂಟಿಗೆ ತಗೋಬಾರ್ದು. ಲ ಮತ್ತು ಯ ಮ ಗ ಣ ನ ಜ ಭ ಘ ಡ ಧ ಜ ಬ ಗ ಡ ದ ಖ ಫ ಚ ಟ ಥ ಚ ಟ ತ ಕ ಪ ಶ ಸ ಸ ಹ. ಹಕಾರ ಕೂಡ 2 ಸತಿ ರಿಪೀಟ್ ಆಗುತ್ತೆ, ಒಂದು ಹಕಾರನ ಮಾತ್ರನೇ ತಗೋಬೇಕು. ಟೋಟಲ್ಲು 9 ಸ್ವರಗಳು, 33 ವ್ಯಂಜನಗಳಿರ್ತವೆ ಸಂಸ್ಕೃತದಲ್ಲಿ. ಹಿಂದಿನಲ್ಲೂ ಕೂಡ ಅಷ್ಟೇ, ಹಿಂದಿ ಭಾಷೆಯಲ್ಲೂ ಕೂಡ ಸೇಮ್ ಹಿಂಗೆ. ನಮ್ಮ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಎ ಐ ಅಲ್ಲೊಂದು ಎಕ್ಸ್ಟ್ರಾ ಆಗೋಯಿತು, ಓ ಔ ಅಲ್ಲೊಂದು ಎಕ್ಸ್ಟ್ರಾ ಆಗೋಯಿತು. ಸಂಸ್ಕೃತದಲ್ಲಿ ಎ ಐ ಅಷ್ಟೇ. ಅಂದರೆ ದೀರ್ಘ ಪ್ಲುತ ಇರುತ್ತೆ, ಹ್ರಸ್ವವಾದ ಏಕಾರ ಇರೋದಿಲ್ಲ. ಯಾಕಂದರೆ ಹ್ರಸ್ವವಾದ ಏಕಾರದಿಂದ ಯಾವುದೇ ಶಬ್ದಗಳಿರೋದಿಲ್ಲ, ಹಿಂದಿನಲ್ಲೂ ಇಲ್ಲ, ಬಟ್ ಕನ್ನಡದಲ್ಲಿದೆ. ಎಲ್ಲ ಹ್ರಸ್ವ ಏಕಾರಕ್ಕೂ ಒಂದು ಎಳೆ ಬರುತ್ತೆ, ದೀರ್ಘ ಏಕಾರಕ್ಕೂ ಒಂದು ಶಬ್ದ ಬರುತ್ತೆ, ಎಲ್ಲದಕ್ಕೂ ಒಂದೊಂದು ಶಬ್ದ ಇದೆ. ಇಲ್ಲಿ ಇವು ಎಕ್ಸ್ಟ್ರಾ, ರೂನಲ್ಲಿ ಇದೊಂದು ಎಕ್ಸ್ಟ್ರಾ, ಎ ಐನಲ್ಲಿ ಅಲ್ಲೊಂದು ಎಕ್ಸ್ಟ್ರಾ, ಓ ಅವನ ಅಲ್ಲೊಂದು ಎಕ್ಸ್ಟ್ರಾ, ಮತ್ತು ಅಹಾನು ಕೂಡ ಸ್ವರಗಳಲ್ಲಿ ಕೌಂಟ್ ಮಾಡಿಬಿಡ್ತಾರೆ. ಈ ಥರ ಹೆಚ್ಚಿರ್ತವೆ. ಬಟ್ ಸಂಸ್ಕೃತದಲ್ಲಿ ಮತ್ತು ಹಿಂದಿನಲ್ಲಿ 9 ಸ್ವರಗಳಿರ್ತವೆ, 33 ವ್ಯಂಜನಗಳಿರ್ತವೆ. ಈಗ ಈ ವ್ಯಂಜನಗಳಲ್ಲಿ ಕೇವಲ ಈ ಅರ್ಧ ಅಕ್ಷರ ಇದ್ದಂಗೆ ಹೀಗೆ ಬರೀಬೇಕಾಗಿತ್ತು. ಬಟ್ ಆಯು ಸೂತ್ರಗಳಲ್ಲಿ ಪ್ರತಿಯೊಂದು ಈ ಹಕಾರ ಇದೆ ಅಲ್ಲ, ಈ ಹಕಾರ ಪ್ಲಸ್ಸು ಒಂದು ಸ್ವರ ಅನ್ನು ಕಲಿಸ್ಬಿಟ್ರೆ ಪೂರ್ತಿಯಾಗಿ ಒಂದು ಹಕಾರ ಬರುತ್ತೆ. ಅರ್ಧ ವ್ಯಂಜನ ಪ್ಲಸ್ ಒಂದು ಸ್ವರನ ಕಳಿಸ್ಬಿಟ್ರೆ ಅದೇ ಹಕಾರದಲ್ಲಿ ಪ್ಲಸ್ ಇಕಾರನ ಕಳಿಸ್ಬಿಟ್ರೆ ಅದು ಹಿ ಆಗುತ್ತೆ, ಹಾ ಅಂದರೆ ಹಿ ಆಗುತ್ತೆ. ಇದೇ ಹಕಾರದಲ್ಲಿ ಉಕಾರನ ಕಳಿಸ್ಬಿಟ್ರೆ ಅದು ಹೂ ಆಗುತ್ತೆ. ಆದ್ದರಿಂದ ಇದು ಎಕ್ಸಾಕ್ಟಾಗಿ ಅದರ ಒಳಗಡೆ ಯಾವುದೋ ಅಕ್ಷರ ಇರಬಾರ್ದು ವ್ಯಂಜನ ಅಂದಮೇಲೆ. ಅದಕ್ಕೆ ಇಲ್ಲಿ ನಮಗೆ ಡೌಟ್ ಬರುತ್ತಲ್ಲ, ಮತ್ತು ಇದರ ಒಳಗಡೆ ಹ್ರಸ್ವದ ಅಕಾರ ಒಂದು ಎಲ್ಲದರಲ್ಲೂ ಸೇರಿಸಿದ್ದಾರೆ. ಯಾಕಂದರೆ ಅದಕ್ಕೆ ಉತ್ತರ ಕೊಡ್ತವ್ರೆ. ಹಕಾರಾದಿಷು ಅಂದರೆ ಈ ಹಕಾರಾದಿಗಳಲ್ಲಿ 33 ವ್ಯಂಜನಗಳಲ್ಲಿ ಹ್ರಸ್ವ ಅಕಾರ ಏನಕ್ಕೆ ಇಟ್ಟಿದ್ದೇವೆಂದರೆ ಉಚ್ಚಾರಣಾರ್ಥ. ಹಕಾರಾದಿಷು ಅಕಾರ ಉಚ್ಚಾರಣಾರ್ಥ, ಕೇವಲ ಉಚ್ಚಾರಣೆ ಸಲುವಾಗಿ ನಾವು ಜೋಡಿಸಿದ್ದೀವಿ. ಯಾಕಂದರೆ ಅದು ವ್ಯಂಜನಗಳಲ್ಲಿ ಸ್ವರಗಳು ಸೇರಲಿಲ್ಲ ಅಂದರೆ ಅದಕ್ಕೆ ಉಚ್ಚಾರಣೆನೇ ಆಗೋದಿಲ್ಲ, ಅದಕ್ಕೆ ಸುಮ್ಮನೆ ಸೇರಿಸಿದ್ದೀವಿ ಅಷ್ಟೇ. ನಿಜವಾದ ಸ್ವರೂಪ ಅವ್ರದ್ದು ಅರ್ಧ ಅಕ್ಷರನೇ, ಅದು ಅರ್ಧ ಮಾತ್ರವಾಗಿ ಏನಿರುತ್ತೋ ಅದೇ ಅದು ನಿಜವಾದ ಸ್ವರೂಪ ಅಂತ. ಅದನ್ನೇ ಇಲ್ಲಿ ಕೆಳಗಡೆ ಈ ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಮತ್ತು ಲಣ್ ಮಧ್ಯೇತು ಇತ್ ಸಂಜ್ಞಕಃ ಅಂತ ಆಯುನ್ ಸೂತ್ರದಲ್ಲಿ ಲಣ್ ಅನ್ನೋದು 6ನೇ ಸೂತ್ರ ನೋಡಿ, 6ನೇ ಸೂತ್ರ. 6ನೇ ಸೂತ್ರದಲ್ಲಿ ಅಲ್ಲಿ ಲಕಾರ ಇದೆ. ಲಕಾರದ ಒಳಗಡೆ ಕೂಡ ಲ ಪ್ಲಸ್ಸು ಹ್ರಸ್ವ ಅಕಾರ ಈಸ್ ಈಕ್ವಲ್ ಟು ಲ ಹಿಂಗೆ ಬರಬೇಕು. ಈ ಹಕಾರದ ಒಳಗಡೆ ಇವೆಲ್ಲ ಏನು ಆಕಾರ ಇದೆ ಅಲ್ಲ, ಅದು ಕೇವಲ ಉಚ್ಚಾರಣೆ ಸಲುವಾಗಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಟ್ ಲಕಾರದ ಒಳಗಡೆ ಏನು ಈ ಆಕಾರ ಇದೆ ಅಲ್ಲ, ಅದು ಕೇವಲ ಉಚ್ಚಾರಣೆ ಅಲ್ಲ, ಅದಕ್ಕೂ ಇತ್ ಅಂತ ಹೆಸರಿಟ್ಟಿದ್ದೀವಿ ಅಂತ. ಮುಂಚೆ ಇತ್ ಅಂತ ಕೇವಲ 14 ಅಕ್ಷರಗಳ ಹೆಸರಾಗಿತ್ತು, ಪ್ರತಿಯೊಂದು ಸೂತ್ರದಲ್ಲಿ ಲಾಸ್ಟ್ ಅಕ್ಷರದ ಹೆಸರಾಗಿತ್ತು. ಈಗ ಒಂದು 15ನೇದೊಂದು ಎಕ್ಸ್ಟ್ರಾ ಆ್ಯಡ್ ಆಗಿಬಿಟ್ಟು ಎಲ್ಲ ವ್ಯಂಜನದ ಒಳಗಡೆ ಏನು ಹ್ರಸ್ವಾಕಾರ ಉಚ್ಚಾರಣೆ ಮಾಡಿದ್ದೇವೆ ಸೇರಿಸಿದೆವೋ ಅದು ಕೇವಲ ಉಚ್ಚಾರಣೆ ಮಾಡೋದಕ್ಕೆ ಮಾತ್ರ. ಬಟ್ ಲಕಾರದ ಒಳಗಡೆ ಒಂದು ಆಕಾರ ಇದೆ, ಅದಕ್ಕೆ ಸ್ಪೆಷಲ್ ಪರ್ಪೋಸ್ ಇದೆ, ಅದು ಮುಂದ್ಗಡೆ ಗೊತ್ತಾಗುತ್ತೆ. ಅದಕ್ಕೂ ಕೇವಲ ಉಚ್ಚಾರಣೆ ಅರ್ಥ ಅಲ್ಲ, ಅದಕ್ಕೆ ಮೀನಿಂಗ್ ಇದೆ, ಅದು ಇತ್ ಅಂತ ಹೆಸರಿಟ್ಟಿದ್ದೀವಿ ಅಂತ. ಈ ಥರ ಸ್ಟಾರ್ಟಿಂಗಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತಾರೆ. ಈಗ ಮೊದಲನೇ ದಿವಸ ನೀವು ಕೇವಲ ಈ ಆಯುವನ ಸೂತ್ರಗಳು ಕಂಠಸ್ಥ ಆಗಬೇಕು. ಇದೊಂಥರ ಮ್ಯಾಥಮೆಟಿಕ್ಸ್, ಇದು ಸ್ವಲ್ಪ ಗ್ರಿಪ್ಪು ಈ ಬ್ರೈನಲ್ಲಿ ಇತ್ತಂದರೆ ಈ ಅಕ್ಷರಗಳು ನೆಕ್ಸ್ಟ್ ಪ್ರಾಸೆಸ್ ಎಲ್ಲ ಈಸಿ ಆಗುತ್ತೆ, ಡಿಕೋಡಿಂಗ್ ಪ್ರಾಸೆಸ್. ಇನ್ನು ಇವತ್ತು ಇಷ್ಟೇ ಇರಲಿ, ಮಿಕ್ಕಿದ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಇದು ನೃತ್ತಾವಸಾನೆ ನಟರಾಜರಾಜೋ ನನಾದಡಕ್ಕಾಂ ನವಪಂಚವಾರಂ ಉದ್ಧರ್ತು ಕಾಮಃ ಸನಕಾದಿಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರಜಾಲಂ
ಓಂ ಶಾಂತಿ ಶಾಂತಿ ಶಾಂತಿ. ಅದು ಅಷ್ಟಾಧ್ಯಾಯ ಪುಸ್ತಕ